ಕನಿಷ್ಠ ವೇತನಕ್ಕೆ ಆಗ್ರಹಿಸಿದ ಅಂಗನವಾಡಿ ಕಾರ್ಯಕರ್ತೆಯರು ನಡೆಸ್ತಾ ಇರುವ ಪ್ರತಿಭಟನೆ ಇವತ್ತು ಕೂಡ ಮುಂದುವರೆದಿದೆ. ನಿನ್ನೆಯಿಂದಲೂ ಕೂಡ ಪ್ರತಿಭಟನೆಗೆ ಇಳಿದಿರುವ ಸಾವಿರಾರು ಮಂದಿ ಅಂಗನವಾಡಿ ಕಾರ್ಯಕರ್ತೆಯರು ಇಡೀ ರಾತ್ರಿಯನ್ನ ಬೆಂಗಳೂರಿನ ಫ್ರೀಡಂ ಪಾರ್ಕ್ನ ಸುತ್ತಮುತ್ತಲ ರಸ್ತೆಯ ಮೇಲೆ ಮಲಗಿ ಕಳೆದಿದ್ದಾರೆ. ಇನ್ನು ಭರವಸೆಗಳನ್ನ ನೀಡ್ತಾ ಇದ್ದ ಸರ್ಕಾರ ಈ ಬಾರಿ ಕೂಡ ಕೇವಲ ಭರವಸೆಯನ್ನ ನೀಡೋಕೆ ಮುಂದಾದ್ರೆ ಅದನ್ನ ಯಾವುದೇ ಕಾರಣಕ್ಕೂ ನಾವು ಒಪ್ಪೋದಿಲ್ಲ. ಈ ಬಾರಿ ನಮ್ಮ ಬೇಡಿಕೆಯನ್ನ ಈಡೇರಿಸಿಕೊಂಡೇ ನಾವು ವಾಪಸ್ ಊರಿಗೆ ತೆರಳುತ್ತೇವೆ ಅಂತ ಪಣ ತೊಟ್ಟು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಸಾವಿರಾರು ಮಂದಿ ಅಂಗನವಾಡಿ ಕಾರ್ಯಕರ್ತೆಯರು ಬೀದಿಗಿಳಿದು ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಈಗಾಗಲೇ ಜೆಡಿಎಸ್ ರಾಜ್ಯಾಧ್ಯಕ್ಷ ಕುಮಾರಸ್ವಾಮಿ ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದು ಮುಖ್ಯಮಂತ್ರಿಗಳ ಜೊತೆ ಮಾತನಾಡುವ ಭರವಸೆಯನ್ನ ನೀಡಿದ್ದಾರೆ. ಇನ್ನು ರಾತ್ರಿಯೆಲ್ಲ ರಸ್ತೆ ಮೇಲೆ ಕಳೆದಿರುವ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಕುಡಿಯೋಕೆ ನೀರಿಲ್ಲ. ಇನ್ನು ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ಬೇಕಾಗುವ ಕೆಲಸಗಳಿಗೆ ಕೂಡ ನೀರು ಅಥವಾ ಮೂಲಭೂತ ಸೌಕರ್ಯಗಳು ಅಲ್ಲಿ ಲಭ್ಯವಾಗ್ತಾ ಇಲ್ಲ. ಹೀಗಾಗಿ ಕುಡಿಯುವ ನೀರಿನ ಒಂದು ವ್ಯವಸ್ಥೆಯನ್ನ ಮಾಡಿಸ್ತೀನಿ ಅನ್ನೋ ಭರವಸೆಯನ್ನ ಎಚ್ ಡಿ ಕುಮಾರಸ್ವಾಮಿ ಅವರು ನೀಡಿದ್ದಾರೆ. ಆದರೆ ಕೇವಲ ನೀರು ಅಥವಾ ಮೂಲಭೂತ ಸೌಕರ್ಯ ಸಿಕ್ಕ ಮಾತ್ರಕ್ಕೆ ನಮ್ಮ ಪ್ರತಿಭಟನೆಯ ಆಕ್ರೋಶ ಏನಿದೆ, ಆ ಒಂದು ಪರಿ ಏನಿದೆ ಅದು ಕಡಿಮೆ ಆಗೋದಿಲ್ಲ ಅಥವಾ ತಣ್ಣಗಾಗೋದಿಲ್ಲ. ನಮ್ಮ ಪ್ರತಿಭಟನೆ ನಮ್ಮ ಬೇಡಿಕೆ ಈಡೇರುವವರೆಗೂ ಕೂಡ ಇದೇ ರೀತಿಯಲ್ಲಿ ಮುಂದುವರಿಯುತ್ತೆ ಅಂತ ಹೇಳಿ ಪ್ರತಿಭಟನಾಕಾರರು ಹೇಳ್ತಾ ಇದ್ದಾರೆ. ಹಾಗೆ ಪ್ರತಿಭಟನೆಯನ್ನ ಬೆಳಗಿನಿಂದಲೇ ಮುಂದುವರಿಸಿದ್ದಾರೆ. ಗೊತ್ತಾಯ್ತು. ನಾನು ಆಯ್ತು ನೀರಿನ ವ್ಯವಸ್ಥೆಯನ್ನು ಮಾಡಿಸ್ಕೊಡ್ತೀನಿ. ನಿಮ್ಮ ಶಾಶ್ವತವಾದಂಥ ಏನು ಹೋರಾಟ ಮಾಡ್ತೀನಿ. ನಿಮ್ಮೆಲ್ಲರಿಗೂ ಇನ್ನು ಪ್ರತಿಭಟನೆ ಯಾವ ರೀತಿ ನಡೀತಾ ಇದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ಲಿಕ್ಕೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಪ್ರತಿಭಟನಾ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ನಾಗೇಂದ್ರ, ಹೇಳ್ತಾ ಇದ್ರಿ ಆಗ್ಲೇ ಯಾವ ರೀತಿ ಪ್ರತಿಭಟನೆಯನ್ನ ಪ್ರಾರಂಭ ಮಾಡಿದ್ದಾರೆ ಬೆಳಂಬೆಳಗ್ಗೆ ಕಾರ್ಯಕರ್ತೆಯರು ಅಂತ ಹೇಳಿ, ಜೊತೆಗೆ ಕುಮಾರಸ್ವಾಮಿ ಅವರು ಕೂಡ ಬಂದು ಹೋದ್ರು ಘಟನಾ ಸ್ಥಳಕ್ಕೆ, ಅಂದ್ರೆ ಪ್ರತಿಭಟನೆ ನಡೀತಿರುವ ಸ್ಥಳಕ್ಕೆ. ಸೊ ಏನಿದೆ ಅಪ್ಡೇಟ್ಸ್? ಇಲ್ಲಿವರೆಗೂ ಕೂಡ ಪ್ರತಿಭಟನಾ ನಿರತ ಕಾರ್ಯಕರ್ತರೆಲ್ಲರೂ ಕೂಡ ಕೂತಲ್ಲೇ ಕೂತಿದ್ದಾರೆ. ಜೊತೆಗೆ ರಾತ್ರಿ ಇಡೀ ಯಾವ ಸ್ಥಳದಲ್ಲಿ ಮಲಗಿದ್ರು ಅದೇ ಜಾಗದಲ್ಲಿ ಕೂತು ಈಗ ಪ್ರತಿಭಟನೆಯನ್ನ ಮುಂದುವರಿಸಿರುವಂಥದ್ದು ಈಗ ನಾವು ಗಮನಿಸ್ತಾ ಇದ್ದೀವಿ. ಪ್ರತಿಯೊಬ್ಬರು ಕೂಡ ಏನು ಈ ಒಂದು ಫ್ರೀಡಂ ಪಾರ್ಕ್ನ ಮುಂಭಾಗದಲ್ಲಿರುವಂತಹ ರಸ್ತೆಯಲ್ಲಿ ರಾತ್ರಿ ಇಡೀ ಇಲ್ಲೇ ಮಲಗಿ ತಮ್ಮ ಪ್ರತಿಭಟನೆಯನ್ನ ಮುಂದುವರಿಸಿದ್ರು. ನಾವು ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಬೇಡಿಕೆಯನ್ನ ತತ್ಕ್ಷಣ ಈಡೇರಿಸುವವರೆಗೂ ಕೂಡ ನಾವು ನಮ್ಮ ಪ್ರತಿಭಟನೆಯನ್ನ ನಾವು ಕೈ ಬಿಡೋದಿಲ್ಲ. ಸದ್ಯಕ್ಕೆ ನಾವು ಯಾವುದೇ ರೀತಿಯಾದಂತಹ ಟೊಳ್ಳು ಭರವಸೆಗಳು ಕೂಡ ನಾವು ನಂಬೋದಿಲ್ಲ. ಈಗಾಗಲೇ ನಾವು ಸಾಕಷ್ಟು ಬಾರಿ ರಾಜ್ಯ ಸರ್ಕಾರವನ್ನ ನಂಬಿ ಒಂದು ನಂಬಿಕೆ ದ್ರೋಹವನ್ನು ಕೂಡ ಮಾಡಿದ್ದಾರೆ. ಹಾಗಾಗಿ ನಾನು ಯಾವುದೇ ರೀತಿಯಾದಂತಹ ನಂಬಿಕೆಗಳಿಗೆ ವಿಶ್ವಾಸಗಳಿಗೆ ನಾವು ಬಗ್ಗೋದಿಲ್ಲ. ತತ್ಕ್ಷಣ ನಮ್ಮ ಒಂದು ಬೇಡಿಕೆಗಳನ್ನ ಜಾರಿಗೊಳಿಸಬೇಕು. ಆಗಷ್ಟೇ ನಾವು ಪ್ರತಿಭಟನೆಯನ್ನ ಕೈ ಬಿಡ್ತೀವಿ, ಇಲ್ಲಾಂದ್ರೆ ಪ್ರಾಣವನ್ನ ಬೇಕಾದ್ರೂ ಬಿಡ್ತೀವಿ ಅನ್ನೋ ಮಾತುಗಳನ್ನ ಇಲ್ಲಿ ನೆರೆದಿರುವಂತ ಪ್ರತಿಯೊಬ್ಬರು ಕೂಡ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ. ಸುಮಾರು 10,000ಕ್ಕೂ ಹೆಚ್ಚು ರಾಜ್ಯದ ಮೂಲೆಗಳಿಂದ ಬಂದಿರುವಂತ ಅನೇಕ ಅಂಗನವಾಡಿಯ ವರ್ಕರ್ಸ್ ಹಾಗೂ ಸಹಾಯಕರು ಪ್ರತಿಯೊಬ್ಬರು ಕೂಡ ತಮ್ಮ ತಮ್ಮ ಜಾಗದಲ್ಲೇ ಕೂತು ಯಾರು ಕೂಡ ಕದಲೋದಕ್ಕೆ ಮುಂದಾಗ್ತಿಲ್ಲ. ಅವರಿಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ನಮ್ಮ ಬೇಡಿಕೆಗಳು ಆದಷ್ಟು ಬೇಗ ಈಡೇರಬೇಕು ಅನ್ನೋ ಒಂದು ಮನವಿಯನ್ನ ಈ ಒಂದು ಕೂತ ಜಾಗದಲ್ಲಿ ಕೂತು ಮನವಿಯನ್ನ ಮಾಡ್ಕೊಳ್ತಾರಂಥದ್ದು. ಈಗಾಗಲೇ ರಾತ್ರಿ ಇಡೀ ಇವರು ಅನುಭವಿಸಿದಂಥ ಪರಿಸ್ಥಿತಿಯನ್ನ ಗಮನಿಸಿದಂಥ ಮಾಜಿ ಮುಖ್ಯಮಂತ್ರಿಗಳಂತ ಕುಮಾರಸ್ವಾಮಿ ಅವರು ತಕ್ಷಣ ಸ್ಥಳಕ್ಕೆ ದೌಡಾಯಿಸಿ, ನಾನು ಟಿವಿಯಲ್ಲಿ ಬಂದ ನಂತರ ಅದನ್ನು ಟಿವಿಯಲ್ಲಿ ನೋಡಿದ ನಂತರ ನೀವು ಎಲ್ಲರೂ ಕೂಡ ಇಲ್ಲಿ ಸೇರಿದಿರ, ನಿಮ್ಮ ಕಷ್ಟಗಳನ್ನು ನಾನು ನೋಡಿ ತಕ್ಷಣ ನಾನು ಇಲ್ಲಿಗೆ ಬಂದೆ. ಹಾಗಾಗಿ ನಿಮಗೆ ಇಲ್ಲಿ ಏನೆಲ್ಲ ವ್ಯವಸ್ಥೆಗಳು ಇದೆಯೋ ಇಲ್ಲೋದನ್ನು ಕೂಡ ನಾನು ಗಮನಿಸ್ತೀನಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ರು. ಅದೇ ಜಾಗದಲ್ಲಿ ಎಲ್ಲರೂ ಕೂಡ ಒಂದು ಮನವಿಯನ್ನು ಕೂಡ ಮಾಡಿಕೊಟ್ರು. ಒಂದು ವೇಳೆ ನೀವು ಪರ್ಮಿಷನ್ ಕೊಟ್ಟಿದ್ದೆ ಆದ್ರೆ ನಾನು ತಿಂಡಿ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ತೀನಿ ಅಂತ ಒಂದು ಬರವಾದ ಮಾತನ್ನ ಕೇಳಿದ್ರು. ಆದ್ರೆ ಇಲ್ಲಿರುವಂತ ಪ್ರತಿಯೊಬ್ರು ಕೂಡ ಯಾರು ಕೂಡ ನಮಗೆ ತಿಂಡಿ ಬೇಡ, ಇವಾಗಿನ ತಿಂಡಿ ಮಧ್ಯಾಹ್ನದ ಊಟದ ನಮಗೆ ಅವಶ್ಯಕತೆ ಇಲ್ಲ, ಶಾಶ್ವತ ಊಟ ನಮಗೆ ಬೇಕು ಅನ್ನೋ ಒಂದು ಮಾತುಗಳನ್ನ ಇಲ್ಲಿರುವಂತ ಪ್ರತಿಯೊಬ್ಬರು ಕಾರ್ಯಕರ್ತರು ಒಂದು ಮಾತುಗಳನ್ನ ಆಡಿದ್ರು. ಹಾಗಾಗಿ ಆದ್ರೂ ಕೂಡ ನಿಮ್ಗೆ ಯಾವುದೇ ರೀತಿಯ ತೊಂದರೆಗಳು ಆಗಬಾರದು, ನಾನು ನೀರಿನ ವ್ಯವಸ್ಥೆಯನ್ನ ಕೂಡ ಮಾಡಿಕೊಡ್ತೀನಿ ಅನ್ನೋ ಒಂದು ಮಾತನ್ನ ಕೂಡ ಕುಮಾರಸ್ವಾಮಿ ಅವರು ಹೇಳಿದ್ರು. ಜೊತೆಗೆ ಇವತ್ತಿನ ಕಲಾಪದಲ್ಲಿ ಇದರ ಬಗ್ಗೆ ಮುಖ್ಯವಾಗಿ ಚರ್ಚೆ ಮಾಡಿ ಸಂಜೆ ಒಳಗೆ ನಿಮ್ಮ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ನಾನು ಪ್ರಯತ್ನ ಕೂಡ ಪಡ್ತೀನಿ. ಜೊತೆಗೆ ನಾನು ತತ್ಕ್ಷಣ ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಒಂದು ಫೋನ್ ಮಾಡಿ ಸಂಪರ್ಕಿಸಿ ಕಲಾಪಕ್ಕೆ ತೆರಳೋದಕ್ಕೂ ಮುನ್ನ ಈ ಒಂದು ಜಾಗಕ್ಕೆ ಭೇಟಿ ಕೊಟ್ಟು ಇವರ ಸಮಸ್ಯೆಗಳನ್ನ ಆಲಿಸಿ ಜೊತೆಗೆ ಅವರ
ಬೇಡಿಕೆಗಳು ಏನು ಅನ್ನೋದನ್ನ ತಿಳಿದುಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಅನ್ನೋ ಮಾತನ್ನು ಕೂಡ ನಾನು ಹೇಳ್ತೀನಿ ಅಂತ ಹೇಳಿದ್ರು. ಈಗಾಗಲೇ ಸಾಕಷ್ಟು ಜನ ಅಂಗನವಾಡಿಯ ಕಾರ್ಯಕರ್ತರು, ರಾಜ್ಯದ ಮೂಲೆ ಮೂಲೆಗಳಿಂದ ಬಂದಿರುವಂಥ ಸಹಾಯಕರೆಲ್ಲರೂ ಕೂಡ ಇದ್ದಾರೆ. ಅವ್ರನ್ನ ಕೆಲವರನ್ನ ಮಾತಾಡ್ತೀನಿ. ರಾತ್ರಿ ಇಡೀ ಕೂಡ ನೀವು ಇಲ್ಲೇ ಮಲಗಿದ್ರಿ, ಇದೇ ಜಾಗದಲ್ಲಿ ಮಲಗಿದ್ರಿ, ನಿಮ್ಮ ಬೇಡಿಕೆಗಳು ಏನು ಅನ್ನೋದನ್ನ ನೀವು ಹೀಗೆ ಹೇಳ್ತೀರಿ? ಹಲೋ ಸರ್, ನಾವು ಬೇಗನ ಹೋಯ್ತು, ಬೆಳಗನ ಹೋಯ್ತು, ಇಲ್ಲೇ ಮಲ್ಕೊಂಡಿದ್ದೀವಿ ರೀ. ಹೇಳಿ. ಇಲ್ಲೇ ಮಲ್ಕೊಂಡಿದ್ದೀವಿ. ಮತ್ತು ನಮ್ಮದು ಆಸೆ ಈಡೇರಿಸ್ ತನಕ ನಾವು ಇಲ್ಲಿನ ಜಾಗ ತಲಗಲ್ರಿ. ನಾವು ಈ ಒಂದು ಜಾಗವನ್ನ ಬಿಟ್ಟು ತೊಲಗೋದಿಲ್ಲ ಅಂತೇಳಿ ಸ್ಮಿತಾ ಹೇಳ್ತಿದ್ದಾರೆ. ಇಲ್ಲೊಬ್ರು ಲೇಡಿ ಕೂಡ ಇದ್ದಾರೆ, ಸಾಕಷ್ಟು ನೋವನ್ನ ಅನುಭವಿಸಿದ್ದಾರೆ ರಾತ್ರಿಯಿಂದ. ಇನ್ನು ಮುಂದೆ ಕೂಡ ನಮಗೆ ಇದೇ ರೀತಿಯಂತ ಅನುಭವ ಕಷ್ಟ ಅಂತ ಬಂದರೂ ಪರವಾಗಿಲ್ಲ, ನಮ್ಮ ಬೇಡಿಕೆ ಈಡೇರಬೇಕು ಅಂತ ಹೇಳ್ತಾರೆ. ಸಾಕಷ್ಟು ವರ್ಷಗಳಿಂದ ನಿಮ್ಮ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತೇಳಿ ಸರ್ಕಾರ ಭರವಸೆಗಳನ್ನ ಕೊಡ್ತಾ ಇತ್ತು. ಆದ್ರೆ ಯಾವ ಕೂಡ ಭರವಸೆಗಳನ್ನ ಈಡೇರಿಸಲಿಲ್ಲ. ಆದ್ರೆ ಈ ಬಾರಿ ಪಟ್ಟು ಹಿಡಿದು ಕೂತಿದ್ರ ನಮ್ಮ ಬೇಡಿಕೆಯನ್ನ ಈಡೇರಿಸಲೇಬೇಕು, ತಕ್ಷಣ ಜಾರಿಗೊಳಿಸಬೇಕು, ಅಲ್ಲಿರೂ ಕೂಡ ನಾವು ಇಲ್ಲಿಂದ ಕದಲೋದಿಲ್ಲ ಒಂದು ಮಾತುಗಳನ್ನ ಆಡ್ತಿದ್ದೀರಾ? ಹೌದು ಸರ್, ನಾವು ಈಗಾಗಲೇ 4,000 ರೂಪಾಯಿ ನಮಗೆ ಗೌರವ ಧನವನ್ನು ಹೆಚ್ಚಿಗೆ ಮಾಡಬೇಕು ಅಂತ ಕೇಳಿದ್ವಿ. ಅವರು ಹೌದು ಕೊಡ್ತೀವಿ ಅಂತ ಭರವಸೆ ಕೊಟ್ಟಿದ್ರು. ಆದರೆ ಈಗ ಕೇವಲ 1,000 ರೂಪಾಯಿ ಮಾತ್ರ ನಮಗೆ ಗೌರವ ಧನವನ್ನು ಹೆಚ್ಚಿಗೆ ಮಾಡಿದ್ದಾರೆ. ನಾವು ಆ ಕಾರಣದಿಂದ ಯಾವುದೇ ಕಾರಣಕ್ಕೂ ಈ ಪ್ಲೇಸನ್ನು ಬಿಟ್ಟು, ಈ ಜಾಗವನ್ನು ಬಿಟ್ಟು ನಾವು ಕದ್ಲಲ್ಲ. ಗೋಲಿಬಾರ್ ಮಾಡಲಿ, ಲಾಠಿ ಚಾರ್ಜ್ ಮಾಡಲಿ, ವಾಟರ್ ಫೈರ್ ಮಾಡಲಿ, ಎಲ್ಲದಕ್ಕೂ ನಾವು ರೆಡಿಯಾಗಿ ಸಿದ್ಧವಾಗಿ ಮಾನಸಿಕವಾಗಿ ದೃಢವಾಗಿ ನಾವು ಇಲ್ಲಿ ಸ್ಟ್ರೈಕಿಗೆ ಕೂತಿದ್ದೀವಿ. ಏನು ಬಂದ್ರೂ ನಾವು ಎದುರಿಸ್ತೀವಿ. ಇನ್ನೂ 1 ವಾರ ಆಗಲಿ ನಾವು ಇದನ್ನು ಎದುರಿಸಿ ನಾವು ಪಡಿಬೇಕಾದಂತಹದನ್ನು ಪಡ್ಕೊಂಡೆ ನಾವು ಇಲ್ಲಿಂದ ಹೋಗೋದು ಅಂತ ಈ ಮೂಲಕ ನಾನು ತಮ್ಮಲ್ಲಿ ತಿಳಿಸ್ತಾ ಇದ್ದೀನಿ ಸರ್. ಸ್ಥಳಕ್ಕೆ ಉಮಾಶ್ರೀ ಅವರು ಕೂಡ ಬಂದಿದ್ರು. ನಾವು ಮುಖ್ಯಮಂತ್ರಿ ಜೊತೆ ಮಾತಾಡ್ತೀವಿ ಅನ್ನೋ ಒಂದು ಮಾತುಗಳನ್ನು ಕೂಡ ಆಡಿ ಹೋದ್ರು. ನಂತರ ಯಾರೇ ಸಂಪರ್ಕಿಸಿದ್ರು ಕೂಡ ಅವರ ಮೊಬೈಲ್ ಸ್ವಿಚ್ ಆಫ್ ಆಗಿತ್ತು. ಇಲ್ಲಿವರೆಗೂ ಕೂಡ ನಿಮ್ಮನ್ನ ಗಮನಿಸಿ ಟಿವಿಯಲ್ಲಿ ನೋಡಿ ಆದ್ರೂ ಇಷ್ಟೊತ್ತಿಗೆಲ್ಲ ಬರ್ಬೋದಿತ್ತು, ಆದ್ರೂ ಕೂಡ ಇನ್ನೂ ಬಂದಿಲ್ಲ. ಹೌದು ಸರ್, ಅವರಿಗೆ ಅಂಗನವಾಡಿ ಕಾರ್ಯಕರ್ತರು ಕಾಲ್ ಕಸ ಆಗಿದ್ದೀವಿ. ನಾವು ಪದೇ ಪದೇ ಬಂದು ಕೇಳೋದ್ರಿಂದ ಅವರು ನಮಗೆ ಯಾವೊಂದು ಗಮನನೂ ಹರಿಸ್ತಾ ಇಲ್ಲ. ಇಲ್ಲಿ ಅವಳು ಕೂಡ ಉಮಾಶ್ರೀ ಅವರು ಕೂಡ ನಮ್ಮಂಗೆ ಮಹಿಳೆ, ಅವರು ಕೂಡ ಒಪ್ಪತ್ತಿನ ಊಟಕ್ಕೆ ಕಷ್ಟಪಟ್ಟು ಈ ಹುದ್ದೆಯಲ್ಲಿ ಇವತ್ತಿನ ದಿವಸ ಇದ್ದಾರೆ. ನಮ್ಮ ಕಷ್ಟ ಏನು ಅಂತ ಅವರು ಒಂದು ಹೆಣ್ಮಗಳಾಗಿ ನಮ್ಮ ಕಷ್ಟಗಳನ್ನ ಅರ್ಥ ಮಾಡ್ಕೋಬೇಕಿತ್ತು. ಆದ್ರೆ ಆ ಅಮ್ಮನಿಗೆ ನಮ್ಮ ಕಷ್ಟ ಅರ್ಥ ಆಗ್ತಾ ಇಲ್ಲ. ಯಾಕೆಂದ್ರೆ ಅವ್ರು ಈಗಾಗಲೇ ಮಿನಿಸ್ಟ್ರು ಹೊಟ್ಟೆ ತುಂಬಿರೋರು. ನಾವು ಪ್ರತಿದಿನ ಹೊತ್ತೊತ್ತು ಊಟಕ್ಕೂ ಕಷ್ಟಪಡ್ತಾ ಇದೀವಿ. ಈ ಕಷ್ಟ ಆ ಅಮ್ಮ ಟಿವಿಗಳು ನೋಡಿದಾಗಲಿ, ಇಲ್ಲಿ ಬಂದು ಕೂಡ ನೋಡಿದ್ರು ಅಲ್ಲೋಗಿ ಯಾವ ವಿಚಾರನೂ ಚರ್ಚೆ ಮಾಡಿಲ್ಲ. ಆದ್ರಿಂದ ನಾವು ಏನೇ ಒಂದಾದ್ರೂ ಪ್ರಾಣನಾದ್ರೂ ಕೊಟ್ಟೆವು, ಇಲ್ಲಿ ಜಾಗ ಬಿಟ್ಟು ನಾವು ಕದ್ಲಲ್ಲ. ಇದು ಮಾಡ್ತಿರೋ ಮುಷ್ಕರವನ್ನ ವಾಪಸ್ ಮಾತ್ರ ನಾವು ತಕ್ಕೊಳ್ಳಲ್ಲ. ನಾವು ಹಿಡ್ದಿರೋ ಅಂತ ಹಠವನ್ನ ನಾವು ಪಡೆದೇ ನಾವು ಹೋಗೋದು ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ ಸರ್. ಇದಿಷ್ಟು ಒಬ್ಬರ ಮಾತಾದ್ರೆ ಇನ್ನೂ ಕೂಡ ಸಾಕಷ್ಟು ಜನ ಇಲ್ಲಿ ಮಾತಾಡೋದಕ್ಕೆ ಮುಂದಾಗ್ತಿದ್ದಾರೆ. ಅಂಗನವಾಡಿ ಅಂತಂದ್ರೆ ಮಕ್ಕಳ ರಕ್ಷಣೆ ಮಾಡುವಂಥ ಸಖಿಯರ ಒಂದು ಮಹಿಳೆಯರಂತಾನೆ ಫೇಮಸ್. ಆದ್ರೆ ನಿಮ್ಗೆ ಇಲ್ಲಿ ಸಾಕಷ್ಟು ರಕ್ಷಣೆಗಳಿಲ್ಲ, ಮೂಲಭೂತ ಸೌಕರ್ಯಗಳಿಲ್ಲ. ನೀವು ಸಾಕಷ್ಟು ಕಷ್ಟಗಳನ್ನ ಪಟ್ಟು ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಾ. ಹೌದು ಸರ್, ನಾವಿವಾಗ ಮಕ್ಕಳು ಅದು ಗರ್ಭದಲ್ಲಿ ಇದ್ದಾಗ್ಲಿಂದ ನಮ್ಮ ಜವಾಬ್ದಾರಿ ಕೊಡ್ತಾರೆ. ನಾವು ಅದನ್ನ ಲಾಲನೆ ಪಾಲನೆ ಮಾಡಿ ಅವಕ್ಕೆ ಇಂಜೆಕ್ಷನ್ ಆಗದೆ ಹೋದ್ರೂ ನಾವೇ ಜವಾಬ್ದಾರಿ. ಅವಕ್ಕೆ ಏನಾರ ಬಂದು ಎಡವಟ್ಟಾದ್ರೂ ನಾವೇ ಕಾರಣ ಆಗಬೇಕು. ನಾವು 40 ವರ್ಷದಿಂದ ಮಾಡ್ತಾ ಇದ್ದೀವಿ. 180 ರೂಪಾಯಿಯಿಂದ ನಾವು ಕಾರ್ಯಕರ್ತೆಯಾಗಿ ಕೆಲಸ ಮಾಡಿದ್ದೀವಿ. ಆದರೆ 25 ವರ್ಷದಿಂದ ಸ್ಟ್ರೈಕ್ ಮಾಡ್ತಾ ಇದ್ದೀವಿ. ನಮಗೆ ನಾಯಿ ಬಿಸ್ಕೆಟ್ ಆಗ್ತಾ ಇರೋದು. ಅದರಲ್ಲಿ ಬಂದಿದ್ರು ನಮ್ಮ ಸಚಿವರು ಬಂದಿದ್ರು, ಮಾತಾಡಿದ್ರು. ಅವ್ರ ಮಾತಿಗೆ ನಮ್ಮನ್ನು ಸ್ಪಂದಿಸಿದ್ರೆ, ನಮಗೂ ಈ ಮೈಕ್ ಸಿಕ್ಕಿದ್ರೆ ಅವ್ರ ಎದುರಿಗೆ ಮಾತಾಡ್ತಿದ್ವಿ. ಅವ್ರು ಹೇಳ್ತಾರೆ 1,000 ಕೊಟ್ಟಿದ್ದೀವಿ ಎದ್ದು ಹೋಗಿ ಅಂತೇಳಿ. ಎದ್ದು ಹೋಗಿ ಅನ್ನಕ್ಕೆ ಅವ್ರು ಯಾರು? ಎದ್ದೋಗಿ ಅನ್ನಕ್ಕೆ ನಾವು ಹೋಗಲ್ಲ. ಅದೇನಾಗುತ್ತೆ ಆಗ್ಲಿ. ಇವಾಗ ಕುಮಾರಸ್ವಾಮಿ ಅವ್ರು ಬಂದು ನಮ್ಗೆ ಆಶ್ವಾಸನೆ ಮಾಡ್ತಾ ಇದ್ದಾರೆ. ಆದ್ರೆ ನಮ್ಗೆ ಒಂದೊತ್ತು ಊಟ ಹೇಳಿದ್ರು, ಒಂದೊತ್ತು ಊಟಕ್ಕೆ ನಾವ್ ಯಾರು ಸ್ಪಂದಿಸಲ್ಲ. ನಮ್ಗೆ ಶಾಶ್ವತವಾದ ಊಟ ಬೇಕು. ನೀರಿಲ್ದೆ ಎಷ್ಟೆಷ್ಟು ಅಲ್ದಿದೀವಿ. ಅವ್ರ ಮನೇಲಿ ಹೆಂಗಸರು ಮಕ್ಳಿದ್ದಾರೆ. ಉಮಾಶ್ರೀ ಕೂಡ ಹೆಂಗಸರು ಮಗಳೇ. ಅವಳು ಇವಾಗ ಎದ್ದು ಅವ್ಳ ನಿತ್ಯ ಕರ್ಮ ಯಾತ್ರೆ ಮಾಡಿದಾಳೆ. ನಾವ್ ಹೆಂಗ್ ನಡೆದಿದೀವಿ, ಇಲ್ಲಿ ಯಾವ ತರ ನಡ್ಕತಾ ಇದೀವಿ. ಎಲ್ಲ ನಮ್ಗಿಂತ ಚಿಕ್ಕವ್ರಿದ್ದಾರೆ, ಕಾಯಿಲೆ ಮರ್ಸಿದ್ದಾರೆ, ಎಲ್ಲ BP ಶುಗರ್ ಅವರೇ. ಯಾರು ಎಲ್ಲಿರ್ದು ಯಾರ ಆರೋಗ್ಯನೂ ಚೆನ್ನಾಗಿಲ್ಲ. ಇಲ್ಲಿ ಈ ತರ ನಡ್ಕೋಬೇಕಾದ್ರೆ ಅವ್ರಿಗೆ ಎಷ್ಟು ತಾಕತ್ತಿರ್ಬೇಕು. ಅದೇನಾಗತ್ತೆ ಆಗ್ಲಿ, ನಾವು ರಾತ್ರಿನೇ ಮಾಡ್ಬೇಕಿತ್ತು. ನಮ್ಮನ್ನ ಈ ಕಡೆಯಿಂದ ಆ ಕಡೆ ಪಾರ್ಕಿಂಗ್ ಅವ್ರ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟು ನಮ್ಮನ್ನೆಲ್ಲ ಈ ಕಡೆ ತಳ್ಳಿದ್ದಾರೆ. ಆದ್ರೂ ನಾವು ಇದನ್ನ ಇಲ್ಲಿಗೆ ನಿಲ್ಸಿ ಹೋಗ್ತೀವಿ ಅನ್ನಲ್ಲ. ನಾವು ಮನೇಲೂ ಹೇಳ್ಬಿಟ್ಟೆ ಬಂದಿದ್ದೀವಿ. ನಮ್ ಹೆಣ ಬಿದ್ರು ಸರಿ, ನಾವು ಕೈಲಿ ಈಸ್ಕೊಂಡೇ ಬರೋದು. ಅದೇನಾಗುತ್ತೆ ಆಗ್ಲಿ ಸರ್, ನಾವು ಬಿಟ್ಕೊಡಲ್ಲ. ನಾವು 28 ಕೆಲಸನೂ ನಾವು ಮಾಡೋದು. ಎಲ್ಲ ಯಾವ ಮಿನಿಸ್ಟರ್ ಹೇಳಿದ್ರು ಯಾವ ಕೆಲಸನೂ ನಮ್ದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅದೊಂದೇ ಅಲ್ಲ ಸರ್ ನಾವು ಮಾಡ್ತಿರೋದು. ಯಾವ್ಯಾವ್ದು ಇದೆ ಇಲಾಖೆ ಎಲ್ಲ ಕೆಲಸನೂ ನಮ್ಗೆ
ಯಾವ ಕೆಲಸ ಮಾಡ್ಬೇಕಾದ್ರೂ ನಾವೇ ಮುಂದು. ನಮ್ಗೆ ಅದರಿಂದ ಏನು ಪ್ರಯೋಜನ ಇಲ್ಲ. ತಕ್ಕರವರೆಲ್ಲ ತಿಂತಾ ಇರ್ತಾರೆ, ಉಣ್ತಾ ಇರ್ತಾರೆ, ನಮ್ಗಂತೂ ಏನೇನು ಇಲ್ಲ. ಈಗ ರಕ್ಷಣೆ ಇಲ್ಲ ಅಂತಂದ್ರೆ ಈಗ ಇಲ್ಲಿ ಬಿದ್ದಿದೀವಲ್ಲ ಸರ್, ಆ ಒಬ್ಬ ಹೆಂಗ್ಸಾಗಿ ನಮ್ಗೆ ರಕ್ಷಣೆ ಕೊಡದೇ ಇದ್ಮೇಲೆ ಅವಳು ಮಾತು ಕಟ್ಕೊಂಡು ನಮ್ಗೆ ಏನಾಗ್ಬೇಕು ಸರ್? ಹೋಗ್ಬಿಡೋಣ, ಇಲ್ಲೇ ಬಿಡಿ ಸರ್, ಬೇಡಿ ನಮ್ಗೆ. ಇದಿಷ್ಟು ಇಲ್ಲಿರುವಂಥ ಸಾಕಷ್ಟು ಜನ ಅಂಗನವಾಡಿಯ ಕೆಲಸಗಾರರ ಜೊತೆಗೆ ವರ್ಕರ್ಸ್ಗಳ ಮತ್ತೊಂದು ಅಂಶ ಅಂತಂದ್ರೆ ಸ್ಮಿತಾ, ಈ ಹಿಂದೆ ಕೂಡ ಯಾರೇ ಕೂಡ ಪ್ರತಿಭಟನೆಗೆ ಈ ಒಂದು ಜಾಗಕ್ಕೆ ಬರೋರು ರಾಜ್ಯದ ದೂರ ಮೂಲೆಗಳಿಂದ ಬರುವಂಥವ್ರು ಎಲ್ಲರೂ ಕೂಡ ಫ್ರೀಯಾಗಿ ಟ್ರಾವೆಲಿಂಗ್ ಮಾಡ್ಕೊಂಡು ಬರ್ತಾ ಇದ್ರು. ಆದರೆ ಈ ಬಾರಿ ಯಾರು ಕೂಡ ಫ್ರೀಯಾಗಿ ಟ್ರಾವೆಲಿಂಗ್ ಕೂಡ ಮಾಡ್ಕೊಂಡು ಬಂದಿಲ್ಲ. ಜೊತೆಗೆ ಅವರವರ ಸ್ವಂತ ಖರ್ಚುಗಳಿಂದ ಹಣವನ್ನು ಕೊಟ್ಟು ರೈಲ್ನಲ್ಲಿ ಟಿಕೆಟ್ಗಳನ್ನು ಪಡೆದುಕೊಂಡು ಇಲ್ಲಿಗೆ ಬಂದಿದ್ದಾರೆ. ಅಂದರೆ ಮುಖ್ಯವಾಗಿ ಇಲ್ಲಿರುವಂಥ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇರೋದು, ನಮ್ಮ ಪ್ರತಿಭಟನೆಯನ್ನ ಹತ್ತಿಕ್ಕುವಂಥ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಅವರು ಏನೇ ಮಾಡಿದ್ರು ಕೂಡ ನಾವು ಈ ಒಂದು ಪ್ರತಿಭಟನೆಯನ್ನ ಕೈ ಬಿಡೋದಿಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಿದ್ದಾರೆ. ಇನ್ನು ಗಮನಿಸೋದ್ರೆ ಇನ್ನೇನು ಈಗಾಗಲೇ ರಾತ್ರಿ ಇಡೀ ಇದೇ ಒಂದು ಜಾಗದಲ್ಲಿ ಮಲಗಿರುವಂಥ ಸಾಕಷ್ಟು ಜನ ಅಂಗನವಾಡಿಯ ವರ್ಕರ್ಸ್ ಹಾಗೂ ಹೆಲ್ಪರ್ಗಳೆಲ್ಲರೂ ಕೂಡ ಇನ್ನೂ ಕೂಡ ಅದೇ ಜಾಗದಲ್ಲಿ ಕೂತಿದ್ದಾರೆ. ಕೂತ ಜಾಗದಿಂದ ಯಾರು ಕೂಡ ಕದಲ್ತಾ ಇಲ್ಲ, ಯಾರು ಕೂಡ ಒಂದು ಜಾಗವೂ ಕೂಡ ಕದಲೋದಕ್ಕೆ ಮುಂದೆ ಆಗ್ತಿಲ್ಲ. ಆದರೆ ಇಲ್ಲಿಯವರೆಗೂ ಕೂಡ ಈಗಾಗಲೇ 8:30 ಆಗ್ತಾ ಬಂತು. ಆದರೆ ಇಲ್ಲಿಯವರೆಗೂ ಕೂಡ ಯಾರು ಇದಕ್ಕೆ ಸಂಬಂಧಪಟ್ಟಂತಹ ಸಚಿವರಾಗಲಿ ಮಂತ್ರಿಗಳಾಗಲಿ ಯಾರು ಕೂಡ ಇಲ್ಲಿಗೆ ಬಂದು ಇವರ ಸಮಸ್ಯೆಗಳನ್ನು ಆಲಿಸೋದಾಗ್ಲಿ, ಜೊತೆಗೆ ಇವರ ಬೇಡಿಕೆಗಳನ್ನು ಈಡೇರಿಸ್ತೀವಿ ಅನ್ನೋ ಮಾತುಗಳನ್ನು ಕೊಡುವಂಥದ್ದಾಗಲಿ ಏನನ್ನೂ ಕೂಡ ಮಾಡ್ತಾ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಒಂದು ಜಾಗದಿಂದ ಕದಲೋದಿಲ್ಲ ಅನ್ನೋ ಮಾತುಗಳನ್ನು ಹೇಳ್ತಿದ್ದಾರೆ. ಈಗಾಗಲೇ ರಾತ್ರಿ ಇಡೀ ಸಣ್ಣ ಮಕ್ಕಳನ್ನ ಜೊತೆಯಲ್ಲಿ ಇಟ್ಕೊಂಡು ದೂರದ ಜಿಲ್ಲೆಗಳಿಂದ ಬಂದು ಇಲ್ಲಿ ಕೂತಿದ್ದಾರೆ. ಇಲ್ಲಿನ ಸರಿಯಾದಂಥ ವಾತಾವರಣ ಅವರಿಗೆ ಗೊತ್ತಿಲ್ಲ. ಆದರೆ ಇಲ್ಲಿ ಏನೋ ಒಂದು ನಮಗೆ ಒಂದು ಭರವಸೆ, ನಮ್ಮ ಬೇಡಿಕೆ ನಾವು ಈ ರೀತಿಯಾಗಿ ಮಾಡಿದ್ರೆ ನಮಗೆ ಈಡೇರುತ್ತೆ ಅನ್ನೋ ಒಂದು ಮಾತನ್ನ ಭರವಸೆ ಇಟ್ಕೊಂಡು ಎಲ್ಲರೂ ಕೂಡ ಬಂದಿದ್ದಾರೆ. ನಾವು ಗೋಲಿಬಾರ್ ಮಾಡಿದ್ರು ಕೂಡ ನಾವು ಈ ಜಾಗದಿಂದ ಕದಲೋದಿಲ್ಲ, ನಮ್ಮ ಬೇಡಿಕೆಯನ್ನ ಆದಷ್ಟು ಬೇಗ ರಾಜ್ಯ ಸರ್ಕಾರ ಈಡೇರಿಸಬೇಕು ಅನ್ನೋ ಒಂದು ಮಾತುಗಳನ್ನ ಇಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇರುವಂತದ್ದು. ಸ್ಮಿತಾ, ಧನ್ಯವಾದ.